ಗವಿಮಠ ಶ್ರೀಗಳ ಕಣ್ಣೀರಿಗೆ ಕರಗಿದ ಸರ್ಕಾರ. ಬಲ್ದೋಟ ಕಾರ್ಖಾನೆ ಕೆಲಸ ಸ್ಥಗಿತಕ್ಕೆ ಸಿಎಂ ಆದೇಶ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸೂಚನೆ. ಕೊಪ್ಪಳ ಡಿಸಿ ಎಸ್ಪಿಗೆ ಶಾಲಿನಿ ರಜನೀಶ್ ಮಾಹಿತಿ ನೀಡಿದ್ದಾರೆ. ತಕ್ಷಣದಿಂದಲೇ ಕಾರ್ಖಾನೆ ಕೆಲಸ ನಿಲ್ಲಿಸೋದಕ್ಕೆ ಆದೇಶ ನೀಡಿದ್ದಾರೆ. ಬಲ್ದೋಟ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ಹೆಚ್ಚಾಗಿತ್ತು. ಸರ್ಕಾರ ಜನಹಿತ ಮರೆತಿದೆ ಅಂತ ಗವಿಮಠದ ಶ್ರೀಗಳು ಕಣ್ಣೀರು ಹಾಕಿದ್ರು. ಶ್ರೀಗಳ ಕಣ್ಣೀರು ಜನರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದ್ದು. ಕೊಪ್ಪಳದ 950 ಪ್ರದೇಶದಲ್ಲಿ 54,000 ಕೋಟಿ ವೆಚ್ಚದಲ್ಲಿ ಕಾರ್ಖಾನೆಯ ನಿರ್ಮಾಣಕ್ಕೆ ಕೈ ಹಾಕಲಾಗಿತ್ತು. ಕೊಪ್ಪಳದ ಬಳಿ ಬಿಎಸ್ಪಿಎಲ್ ಕಾರ್ಖಾನೆ ತಕ್ಷಣ ಆರಂಭಕ್ಕೆ ಸಿದ್ಧತೆಗಳನ್ನು ನಡೆಸಲಾಗಿತ್ತು. ಅದನ್ನ ಈಗ ನಿಲ್ಲಿಸಲಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಇವತ್ತು ಕೊಪ್ಪಳದ ಡಿಸಿ ಎಸ್ಪಿಗೆ ಶಾಲಿನಿ ರಜನೀಶ್ ಮಾಹಿತಿ ಕೊಟ್ಟಿದ್ದಾರೆ. ಬಲ್ದೋಟ ಕಾರ್ಖಾನೆ ಕೆಲಸ ಸ್ಥಗಿತಕ್ಕೆ ಸಿಎಂ ಆದೇಶ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸೂಚನೆ. ಕೊಪ್ಪಳ ಡಿಸಿ ಎಸ್ಪಿಗೆ ಶಾಲಿನಿ ರಜನೀಶ್ ಮಾಹಿತಿ ನೀಡಿದ್ದಾರೆ. ತಕ್ಷಣದಿಂದಲೇ ಕಾರ್ಖಾನೆ ಕೆಲಸ ನಿಲ್ಲಿಸೋದಕ್ಕೆ ಆದೇಶ ನೀಡಿದ್ದಾರೆ. ಬಲ್ದೋಟ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ಹೆಚ್ಚಾಗಿತ್ತು. ಸರ್ಕಾರ ಜನಹಿತ ಮರೆತಿದೆ ಅಂತ ಗವಿಮಠದ ಶ್ರೀಗಳು ಕಣ್ಣೀರು ಹಾಕಿದ್ರು. ಶ್ರೀಗಳ ಕಣ್ಣೀರು ಜನರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದ್ದು. ಕೊಪ್ಪಳದ 950 ಪ್ರದೇಶದಲ್ಲಿ 54,000 ಕೋಟಿ ವೆಚ್ಚದಲ್ಲಿ ಕಾರ್ಖಾನೆಯ ನಿರ್ಮಾಣಕ್ಕೆ ಕೈ ಹಾಕಲಾಗಿತ್ತು. ಕೊಪ್ಪಳದ ಬಳಿ ಬಿಎಸ್ಪಿಎಲ್ ಕಾರ್ಖಾನೆ ತಕ್ಷಣ ಆರಂಭಕ್ಕೆ ಸಿದ್ಧತೆಗಳನ್ನು ನಡೆಸಲಾಗಿತ್ತು. ಅದನ್ನ ಈಗ ನಿಲ್ಲಿಸಲಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಇವತ್ತು ಕೊಪ್ಪಳದ ಡಿಸಿ ಎಸ್ಪಿಗೆ ಶಾಲಿನಿ ರಜನೀಶ್ ಮಾಹಿತಿ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.